ಕಾಂಗ್ರೆಸ್ ಪಾಲಿಗೆ ಪಕ್ಷೇತರ ಅಭ್ಯರ್ಥಿಗಳೇ ಪ್ಲಸ್ ಪಾಯಿಂಟ್ ಆಗಿದ್ದಾರೆ. ತನ್ನ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಕಾಂಗ್ರೆಸ್ ನಿರಂತರ ಕಸರತ್ತು ನಡೆಸಿದೆ. 18 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವ ಪಕ್ಷೇತರ ಅಭ್ಯರ್ಥಿಗಳು 18ರಲ್ಲಿ 15 ಪಕ್ಷೇತರ ಸಂಸದರು ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾಹಿತಿ ಸಿಕ್ಕಿದೆ. ಅಧಿಕಾರಕ್ಕಾಗಿ ಕೊನೆಯವರೆಗೂ ಹೋರಾಟ ಮಾಡಲು ಕೈ ಪ್ರಯತ್ನ ನಡೆಸಿದೆ. 99 ಪಕ್ಷೇತರ ಸಂಸದರು ಪ್ಲಸ್ 15 ಪಕ್ಷೇತರರು 104ಕ್ಕೆ ಕಾಂಗ್ರೆಸ್ ತಲುಪಿದೆ. ಜೊತೆಗೆ ಅದೇ ರೀತಿ ಟಿಡಿಪಿ ಜೆಡಿಯು ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದೆ. ಅದೇ ರೀತಿ ಟಿಡಿಪಿ ಮತ್ತು ಜೆಡಿಯು ಇಂಡಿಯಾನ ಬೆಂಬಲಿಸಿದರೆ ಅಸಲಿ ಆಟ ಶುರುವಾಗುತ್ತೆ. ಸಂಸದರ ಮನವೊಲಿಕೆಯ ಹೊಣೆ ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗಿದೆ. ಒಂದು ವೇಳೆ ಮಾತುಕತೆಯು ಸಫಲವಾದರೆ ಕೈಗೆ ಭರ್ಜರಿ ಬಲ ಸಿಕ್ಕಂತಾಗುತ್ತೆ. ನಿನ್ನೆ ನಡೆದ ಎಲೆಕ್ಷನ್ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಪಾಲಿಗೆ ಪಕ್ಷೇತರ ಅಭ್ಯರ್ಥಿಗಳೇ ಪ್ಲಸ್ ಪಾಯಿಂಟ್ ಆಗಿದ್ದಾರೆ. ತನ್ನ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಕಾಂಗ್ರೆಸ್ ನಿರಂತರ ಕಸರತ್ತು ಮಾಡಿದೆ. 18 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವ ಪಕ್ಷೇತರ ಅಭ್ಯರ್ಥಿಗಳು 18ರಲ್ಲಿ 15 ಪಕ್ಷೇತರ ಸಂಸದರು ಕಾಂಗ್ರೆಸ್ ಸಂಪರ್ಕದಲ್ಲಿರೋ ಮಾಹಿತಿ ಸಿಕ್ಕಿದೆ. ಅಧಿಕಾರಕ್ಕಾಗಿ ಕೊನೆಯವರೆಗೂ ಹೋರಾಟ ಮಾಡಲು ಕೈ ಪ್ರಯತ್ನ ನಡೆಸಿತ್ತು. 99 ಪಕ್ಷೇತರ ಸಂಸದರು ಪ್ಲಸ್ 15 ಪಕ್ಷೇತರರು 104ಕ್ಕೆ ಕಾಂಗ್ರೆಸ್ ತಲುಪಿದೆ. ಜೊತೆಗೆ ಅದೇ ರೀತಿ ಟಿಡಿಪಿ ಜೆಡಿಯು ಕೂಡ ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದೆ. ಅದೇ ರೀತಿ ಟಿಡಿಪಿ ಮತ್ತು ಜೆಡಿಯು ಏನಾದರೂ ಇಂಡಿಯಾನ ಬೆಂಬಲಿಸಿದರೆ ಅಸಲಿ ಆಟ ಈಗ ಶುರುವಾಗುತ್ತೆ. ಸಂಸದರ ಮನವೊಲಿಕೆಯ ಹೊಣೆ ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗಿದೆ. ಒಂದು ವೇಳೆ ಮಾತುಕತೆಯು ಸಫಲವಾದರೆ ಕೈಗೆ ಭರ್ಜರಿ ಬಲ ಸಿಕ್ಕಂತಾಗುತ್ತೆ.